ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ರಾ? ಇದು ಬಂದು 25 ಅಡಿ ಗೌರ್ಮೆಂಟ್ ನಕಾಶೆ ಪೈಪ್ಲೈನ್ ರೋಡ್ ಇದು. 25 ಅಡಿ ಇದೆ ನೋಡಿ. ನಿಮಗೆ ಮನೆ ಎಲ್ಲ ಇದೆ, ಅಕ್ಕಪಕ್ಕ ಎಲ್ಲ ನೋಡಿ, ಮನೆ ಕಾಣಿಸ್ತಿದ್ಯಾ? ಮತ್ತು ವಿದ್ಯುತ್ ಕಂಬ ಎಲ್ಲ ಇದೆ. ಮತ್ತು ನೋಡಿ, ಅಲ್ಲೆಲ್ಲ ಫಾರ್ಮ್ ಹೌಸ್ ಮಾಡಿದ್ದಾರೆ. ಇದು ಕೊಂತ್ಕೊಂಡಿರುವಂಥ ಜಾಗನೇ ಈ 44 ಕುಂಟೆ. ಇದು 1 ಎಕರೆ 4 ಕುಂಟೆ. ಇದರಲ್ಲಿ ನಿಮಗೆ ಒಂದು 30 ತೆಂಗಿನ ಮರ ಬರುತ್ತೆ. ಇದು ಬಂದು ವೆಸ್ಟ್ ಫೇಸಿಂಗ್ ಬರುತ್ತೆ. ಈ 30 ತೆಂಗಿನ ಮರದಲ್ಲಿ ನಿಮಗೆ ಎಲ್ಲ ಮರಗಳು ಕೂಡ ನಿಮಗೆ ಆಲ್ಮೋಸ್ಟ್ ಫಲ ಕೊಡ್ತಾ ಇದೆ. ಜೊತೆಲೆ ನಿಮ್ಗೊಂದು 20 ಟೀಕ್ ಮರಗಳಿದೆ ನೋಡಿ. ಮತ್ತೆ ನಿಮಗೆ ಎಲ್ಲ ಮರಗಳು ಕೂಡ ಇದೇ ಥರ ಫಲ ಕೊಡ್ತಾ ಇರೋಂಥ ಮರಗಳು ತುಂಬಾ ಚೆನ್ನಾಗಿದೆ. ಮತ್ತು ರೋಡ್ ಜಾಸ್ತಿ ನಿಮಗೆ ಅಗಲ ಬರುತ್ತೆ. ಹತ್ತಿರ ನಿಮಗೆ 150ರಿಂದ 200 ಅಡಿ ರೋಡ್ ಫೇಸ್ ಬರುತ್ತೆ ನೋಡಿ. ಆ ಕಂಬದಿಂದ ಹಿಡಿದು ಎರಡನೇ ಕಂಬದವರೆಗೂ, ಇಲ್ಲದಲ್ಲ ಇನ್ನೊಂದು ಸ್ವಲ್ಪ ಮುಂದೆ ಅಲ್ಲಿವರೆಗೂ ನಿಮಗೆ ರೋಡ್ ಫೇಸ್ ಬರುತ್ತೆ. ಮತ್ತು ಇದರಲ್ಲಿ ಒಂದು ಬೋರ್ ಇದೆ. ಬೋರು ಅಂತಂದರೆ ಈ ಗಂಗಾ ಯೋಜನೆಯಲ್ಲಿ ಈಗ ಹಾಕ್ತಾ ಇರೋ ಬೋರು, ಅದು ಕೂಡ ಇದೆ ನೋಡಿ. ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ ಎಲ್ಲ ಮರಗಳು ಕೂಡ ನೋಡಿ. ಟೀಕ್ ಮರನೂ ಅಷ್ಟೇ ಎಲ್ಲ ಚೆನ್ನಾಗಿ ಬೆಳೆದಿದೆ. ಮತ್ತು ನಿಮಗೆ ಅಗಲ ಜಾಸ್ತಿ ಬರುತ್ತೆ ಇದು. ಮತ್ತು ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಈ ಜಾಗ. ಈ ಜಾಗ ಬೇಕಾದರೆ 4 ಜನ ಪಾರ್ಟ್ನರ್ಶಿಪ್ಪಲ್ಲಿ ಬೇಕಾದ್ರೆ 11 ಅಂದ್ಕೊಂಡೆ ತೊಗೋಬೋದು. ಯಾಕೆಂದರೆ ರೋಡ್ ಫೇಸ್ ಅಷ್ಟು ಜಾಸ್ತಿ ಅಗಲ ಇದೆ. 50 ಅಡಿ ಒಬ್ಬೊಬ್ರು ತೊಗೋಬೋದು. ಇಲ್ಲಾಂದರೆ ಇಬ್ಬರು 22 ಕುಂಟೆ ಕೂಡ ಮಾಡ್ಕೊಂಡು ತೊಗೋಬೋದು. ಮತ್ತು ಇದರಿಂದ ನಿಮ್ಗೆ ಅರ್ಧ ಕಿಲೋಮೀಟ್ರ್ ಹೋದರೆ ಒಂದು ಕೆರೆ ಬರುತ್ತೆ. ವಾಟರ್ ಸೋರ್ಸ್ ಅಂತೂ ಏನೂ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಯಾಕೆಂದರೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ನೋಡಿ. ನಿಮಗೆ ಇಲ್ಲಿವರೆಗೂ ರೋಡ್ ಫೇಸ್ ಬರುತ್ತೆ ಈ ಜಾಗ. ಆ ಕಂಬದವರೆಗೂ ಬರುತ್ತೆ. 2 ಕಂಬ ಅಂದರೆ 200 ಅಡಿ, ಕರೆಕ್ಟಾಗಿ 200 ಅಡಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಮರ ನೋಡಿ ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ ನೋಡಿ. ಒಂದೊಂದು ಮರದಲ್ಲಿ 100ಕ್ಕಿಂತ ಜಾಸ್ತಿ ಫಲ ಕೊಡ್ತಾ ಇರೋಂಥ ಮರಗಳಿವೆಲ್ಲ. 100 ಕಾಯಿಗಳು ಕೊಡುತ್ತೆ ಫಲನ ನೋಡಿ. ನಿಮಗೆ 11 ಕುಂಟೆ ಮಾಡ್ಕೊಂಡ್ರು ನಿಮಗೆ 1, 2, 3, 4 ಪಾತಿ ಇದೆ ಈ ಥರ. 200 ಅಡಿಗೆ ಕರೆಕ್ಟಾಗಿ ರೋಡ್ ಫೇಸ್ ಬರುತ್ತೆ. ಇದು ಅಗಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಇದು ಅಂದರೆ ಫುಲ್ ಬಾಕ್ಸ್ ಶೇಪಲ್ಲಿ ಬರುತ್ತೆ ನೋಡಿ. ಗಾಡಿ 1, 2, 3, 4 ಈ ಥರ ಒಬ್ಬೊಬ್ರು ಬೇಕಾದ್ರೆ 4 ಕುಂಟೆ 11 ಕುಂಟೆ ಬೇಕಾದರೂ ತೊಗೋಬೋದು. ಇದೇ ಥರ ನೋಡಿ. ಅದೇನು ಗ್ರೀನ್ ಇದೆ ಅಲ್ಲಿಂದ ಹಿಡ್ದು ಇಲ್ಲಿವರೆಗೂ ನೋಡಿ, ಈ ಬದದವರೆಗೂ ನೋಡಿ, ಈ ಬದದವರೆಗೂ ಕರೆಕ್ಟಾಗಿ ನೋಡಿ. ನಿಮಗೆ 150ರಿಂದ 200 ಅಡಿ ರೋಡ್ ಫೇಸ್ ಬರುತ್ತೆ. ಈ 1, 2, 3, 4 ಪಾತಿ ಬರುತ್ತೆ. ಆರಾಮಾಗಿ 4 ಜನ ಬೇಕಾದ್ರೂ 11 ಕುಂಟೆ ತೊಗೋಬೋದು. ಇಲ್ಲಾಂದರೆ 22 ಕುಂಟೆ ಇಬ್ಬರು ಬೇಕಾದರೂ ತೊಗೋಬೋದು ಈ ಜಾಗನ. ಈ ಜಾಗ ಬಂದು ಬೆಂಗಳೂರು ಮೈಸೂರು ರೋಡ್ಗೆ 2 ಕಿಲೋಮೀಟರ್ ಆಗುತ್ತೆ. ಚನ್ನಪಟ್ಟಣಕ್ಕಿಲ್ಲಿಂದ 7ರಿಂದ 8 ಕಿಲೋಮೀಟರ್ ಆಗುತ್ತೆ. ಕೆಂಗೇರಿಗಿಲ್ಲಿಂದ 53ರಿಂದ 54 ಕಿಲೋಮೀಟರ್ ಆಗುತ್ತೆ ಈ ಜಾಗದಿಂದ. ಮತ್ತು ನಿಮಗೆ ಊರ ಪಕ್ಕದ ಜಾಗ ಇದು. ಆರಾಮಾಗಿ ಇಲ್ಲೆಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ನೀವು ಕೂಡ ಆರಾಮಾಗಿ ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ವಿದ್ಯುತ್ತು, ಬೋರು ಎಲ್ಲ ಇದೆ ಈ ಜಾಗದಲ್ಲಿ. ಇದ್ರ ಬೆಲೆ ಬಂದು 2,70,000 ಪರ್ ಗುಂಟೆ ಅಂತಾರೆ. ಕುತ್ಕೊಂಡು ಮಾತಾಡ್ರೆ ಒಂದು 5ರಿಂದ 10,000 ಕಮ್ಮಿ ಆಗೋದು, ಅದಕ್ಕಿಂತ ಕಮ್ಮಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರುವಂಥ ಜಾಗ ಇದು. ಯಾರಿಗಾದ್ರೂ ಈ ಜಾಗ ಬೇಕು ಅಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಟೀಕು, ಚೇಪೆಕಾಯಿ ಮರಗಳು ಮತ್ತು ಬೇರೆ ಬೇರೆ ಮರ ನೋಡಿ ಅವೆಲ್ಲ ಇದೆ. ಟೀಕ್ ಮರಗಳು ಕೂಡ ನಿಮಗೆ 25ಗಿಂತ ಜಾಸ್ತಿ ಮರಗಳೇ ಇದೆ. ತೆಂಗಿನ ಮರನೂ ಅಷ್ಟೇ 30ರಿಂದ 40 ತೆಂಗಿನ ಮರಗಳು ಈ ಜಾಗದಲ್ಲಿ ಬರುತ್ತೆ. ಪ್ರತಿಯೊಂದು ಫ್ರೂಟ್ಸ್ಗಳ ಬೇರೆ ಬೇರೆ ಫ್ರೂಟ್ಸ್ ಗಿಡಗಳು ಕೂಡ ಒಂದು 10 ಗಿಡಗಳಿದೆ ಈ ಜಾಗದಲ್ಲಿ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ, ಬಾಕ್ಸ್ ಶೇಪಲ್ಲಿದೆ ನೋಡಿ. ಎಲ್ಲ ಮರಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ.